ನಾನು ಹಾಗೆ ಹೇಳ್ತಾ ಇಲ್ಲ ಸಿಂಧು ಅವರೇ. ಈಗ ನಿಮ್ಗೆ ಆಗಿರೋ ಶಾಕಿಂದ ಹೊರಗೆ ಬರೋಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಸತ್ಯನ ನಮ್ಮವ್ರಿಗೆ ಸಾಬೀತು ಮಾಡೋ ಸ್ಥಿತಿ ಇದೆಯಲ್ಲ, ಅಂಥ ಶಿಕ್ಷೆ ಯಾರಿಗೂ ಬೇಡ. ನಿಜ, ಜೀವಂತವಾಗಿ ನರ್ಕ ಅನ್ಭವಿಸೋದು ಅಂದ್ರೆ ಇದೇ ಇರ್ಬೇಕು. ಅಕ್ಕ ಅಲ್ಲಿ ಮಾತಾಡ್ತಿದ್ರೆ ನನ್ ಮಾತೆಲ್ಲ ಮೌನವಾಗಿ ಸಮಾಧಿ ಸೇರ್ತಿತ್ತು. ಅಲ್ಲ, ನಿಮಗ್ ನನ್ ಮೇಲೆ ಅನುಮಾನ ಬರ್ಲಿಲ್ವಾ? ಬಂತು. ನನ್ನ ಹೆಂಡತಿ ಎಲ್ಲದಕ್ಕೂ ಯಾಕೆ ಸಹಿಸ್ಕೋಬೇಕು ಅಂತ ತಡ್ಕೊಳಕ್ಕಾಗದೇ ಇರೋಷ್ಟು ಕೋಪ ಬಂತು. ಆದರೂ ಸುಮ್ಮನೆ ಇದ್ದೆ. ಅದಕ್ಕೆ ಕಾರಣ ಇಷ್ಟೆ. ಅಲ್ಲಿ ನಾನೇನಾದರೂ ಅದಕ್ಕೆ ಬಗ್ಗೆ ಮಾತಾಡಿದಿದ್ರೆ ಅವ್ರಿಗಿಂತ ನಿಮ್ಗೆ ನೋವು ಜಾಸ್ತಿ ಆಗ್ತಾ ಇತ್ತು. ಇಡೀ ಜಗತ್ತೇ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸಿದ್ರು. ಯಾರು ನಿಮ್ಮನ್ನ ನಂಬದೆ ಹೋದ್ರು, ಈ ವಿರಾಟ್ ನಿಮ್ಮನ್ನ ನಂಬ್ತಾನೆ. ಯಾಕಂದ್ರೆ ನಿಮ್ಮ ಇಂಟೆನ್ಷನ್ ಎಷ್ಟು ಪ್ಯೂರ್ ಅಂತ ನಂಗೆ ಗೊತ್ತು. ಅತ್ಬಿಡಿ, ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಆಗೋ ತನಕ ಅತ್ಬಿಡಿ. ಇನ್ಯಾವತ್ತೂ ಈ ವಿಷಯಕ್ಕೆ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಕತ್ತಲೆ ಕಳೆದು ಬೆಳಗ್ಗೆ ಆಗೋಷ್ಟರಲ್ಲಿ ನಿಮ್ಮ ಕಳಂಕನೂ ದೂರ ಆಗಿರುತ್ತೆ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ನೀವಿವತ್ತು ಏನೂ ಮಾತಾಡದೆ ಸುಮ್ಮನೆ ಮಲಗಬೇಕು. ಸಿಂಧು ಅವರೇ, ನಮ್ಮ ರಕ್ತ ಸಂಬಂಧಗಳು ಹೇಗಿರುತ್ತೆ ಗೊತ್ತಾ? ವಸು, ನಿಂದು ನಿಜವಾಗ್ಲೂ ಮಾಸ್ಟರ್ ಮೈಂಡ್ ಕಣೆ. ಸರಿಯಾದ ಸಮಯ ನೋಡ್ಕೊಂಡು ಅಕ್ಕ ತಂಗಿರ್ ಮಧ್ಯೆ ಒಳ್ಳೆ ಆಟ ಆಡಿಸ್ಬಿಟ್ಟೆ. ಅವರಿಬ್ರ ಮಧ್ಯೆ ಕಲಯ ಹಾಕ್ಸಿದ್ರು ಆಗದೆ ಇರೋಷ್ಟು ಬಿರುಕ್ಬಿಟ್ಟಿದೆ. ಗೇಮ್ ಪ್ಲಾನ್ ನಂದು ಅಂದ್ಮೇಲೆ ರಿಸಲ್ಟು ಹಾಗೆ ಇರುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಈಶಾನಿ, ನಾನ್ ಹೇಳಿದ ಸ್ಕ್ರಿಪ್ಟ್ ಪ್ರಕಾರನೇ ನೀನು ಚೆನ್ನಾಗಿ ಪ್ಲೇ ಮಾಡ್ದೆ. ಥ್ಯಾಂಕ್ಸ್ ಅತ್ತೆ. ಅವಳು ಯಾರ್ ಸೊಸೆ ಹೇಳು? ನನ್ನ ಸೊಸೆನೆ. ಆದ್ರೂ ನನ್ನ ಪ್ಲಾನ್ ಅಲ್ಲಿ ಇಲ್ದೇ ಇರೋ ಹಾಸ್ಪಿಟಲ್ ಸೀನು, ನೀನು ಪ್ರಜ್ಞೆ ತಪ್ಪೋ ಡ್ರಾಮಾ, ಇದೆಲ್ಲ ಯಾಕೆ ಮಾಡ್ದೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಅದು ಅತ್ತೆ, ಕಣ್ಣಕ್ ಕಾಣೋದು ಪ್ರತಿಯೊಂದು ಸತ್ಯ ಆಗಿರಲ್ಲ ಅಂತ ನನಗ್ ಗೊತ್ತು ಈಶಾನಿ. ಏನೋ ಒಟ್ನಲ್ಲಿ ನಿನ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ. ಆಯ್ತು, ಅದಕ್ಕೆ ಖುಷಿನೇ. ಇವ್ರಿಗೆ ನನ್ನ ಮೇಲೆ ಅನುಮಾನ ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗಬೇಕು. ಈಶಾನಿ, ಕಾರಲ್ಲಿ ಮಗು ಸಿಕ್ಕಿದಾಗ ಸಿಂಧು ಅಲ್ಲೇ ಇದ್ದಿದ್ರೆ ಇನ್ನೂ ಸಖತ್ತಾಗಿ ವರ್ಕೌಟ್ ಆಗ್ತಾ ಇತ್ತು. ಅದ್ರ ಇಂಪ್ಯಾಕ್ಟೇ ಬೇರೆ ತರ ಇರ್ತಾ ಇತ್ತು ಅಲ್ವಾ? ಮತ್ಯಾಕ್ ನೀನ್ ಸಿಂಧುನ ಆಸ್ಪತ್ರೆ ಕರ್ಸ್ಕೊಳ್ಳೋ ಹಾಗೆ ಮಾಡ್ದೆ? ಅತ್ತೆ, ನಾನು ಅಲ್ಲೇ ಇದ್ದಿದ್ರೆ ನನ್ನ ಮೇಲೆ ಡೌಟ್ ಬರುತ್ತೆ ಅಂತ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಹಾಸ್ಪಿಟಲ್ ಡ್ರಾಮಾ ಮಾಡಿದೆ ಅತ್ತೆ. ಆದ್ರೆ ಮಗು ಹುಡ್ಕೋ ಇಂಟೆನ್ಷನ್ ಇಂದ ಸಿಂಧು ಹಾಸ್ಪಿಟಲ್ವರೆಗೂ ಬರ್ತಾಳೆ ಅನ್ನೋ ಸಣ್ಣ ಐಡಿಯಾನು ನನ್ಗಿರ್ಲಿಲ್ಲ. ಅವಳಲ್ಲಿ ರಂಪಾಟ ಮಾಡ್ಲಿಲ್ವೇನೆ? ಮಾಡ್ದೇ ಇರ್ತಾಳ ಅಜ್ಜಿ. ನಾನು ಹೇಗೋ ಬ್ಯಾಲೆನ್ಸ್ ಮಾಡಿ ಅವಳು ಬಂದಿರೋ ಅವಕಾಶನ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೆ.